ನಮಸ್ಕಾರ ಫ್ರೆಂಡ್, ಇವತ್ತು ಶುಕ್ರವಾರ. ನಾನು ಲಕ್ಷ್ಮಿದೊಂದು ಕತೆ ಹೇಳ್ತಾ ಇದ್ದೀನಿ. ನಾನು ಚಿಕ್ಕ ವಯಸ್ಸಲ್ಲಿ ನಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಎಲ್ಲ ಹೇಳಿದ ಕತೆ ಇದು. ನನ್ನ ಕತೆನ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ ಫ್ರೆಂಡ್. ಒಂದೂರಲ್ಲಿ ಒಂದು ಆಲ್ದ ಮರ ಇರುತ್ತೆ ಫ್ರೆಂಡ್. ಆಲ್ದ ಮರದಲ್ಲಿ ಒಂದು ಗೂಬೆ ಇರುತ್ತೆ. ಹೆಣ್ಣು ಗೂಬೆ ಒಂದು, ಗಂಡು ಗೂಬೆ ಒಂದು, ಎರಡೂ ಇರುತ್ತೆ. ಆಮೇಲೆ ಒಂದು ಊರಲ್ಲಿ ಒಂದು ಆ ಕಡೆ ಒಂದು 10 ಮನೆ, ಈ ಕಡೆ ಒಂದು 10 ಮನೆ ಇರುತ್ತೆ. ಅಲ್ಲಿ ಮಧ್ಯದಲ್ಲಿ ಒಂದು ಆಲ್ದ ಮರ ಇರುತ್ತೆ. ಆಲ್ದ ಮರ ಯಾವಾಗಲೂ ಆಲ್ದ ಮರದಲ್ಲಿ ಬಂದು ಗೂಬೆಗಳು ಕುತ್ಕೊಂಡಿರ್ತವೆ. ಎರಡೂ, ಗಂಡದೊಂದು ಹೆಣ್ಣದೊಂದು ಎರಡೂ ಕುತ್ಕೊಂಡಿರುತ್ತೆ. ಆಮೇಲೆ ಯಾವಾಗಲೂ ಊರಿನ ಜನ ಎಲ್ಲ ಬಂದು ಗೂಬೆ ಬೆಳಗ್ಗೆನೆ ಬಂದು ಮರದಲ್ಲಿ ಕುತ್ಕೊಂಡಿದ್ರೆ ಎಲ್ಲ ಬೈತಾ ಇರ್ತಾರೆ. ಏನು ಬಂದು ಗೂಬೆ ಕುತ್ಕೊಬಿಟ್ಟಿದೆ ಅಲ್ಲ, ಯಾವಾಗಲೂ ಬಂದು ಕುತ್ಕೊಬಿಡುತ್ತೆ ಇದು, ಏನಪ್ಪ ಎದ್ದಿದ ತಕ್ಷಣ ನಮಗೇನು ಇವತ್ತು ಆಚಾರ ಕಾದಿದೆ ಏನೋ ಗೊತ್ತಿಲ್ಲ, ಕುತ್ಕೊಬಿಟ್ಟಿದೆ, ಏನು ಆಗೋ ಕೆಲಸಗಳಾಗುತ್ತೋ ಇಲ್ವೋ, ಏನು ಮಾಡೋದು ಅಂದ್ಕೊಂಡು ಎಲ್ಲ ಊರಿನ ಜನ ಎಲ್ಲ ಬೈಕೊತಾ ಇರ್ತಾರೆ ಗೂಬೆನ. ಆಮೇಲೆ ಹೆಣ್ಣು ಗೂಬೆ ಹೇಳುತ್ತೆ ಗಂಡು ಗೂಬೆಗೆ, ಏನು ಸ್ವಾಮಿ ಯಾವಾಗಲೂ ನಾನು ಇಲ್ಲಿ ಕುತ್ಕೊಳ್ತೀನಿ, ಯಾವಾಗಲೂ ಮರದಲ್ಲೇ ನಾನು ವಾಸವಾಗಿರೋದು, ಮರದಲ್ಲಿ ಬಿಟ್ಟು ನಾನು ಇನ್ನೆಲ್ಲೋಕ್ಕಾಗುತ್ತೆ, ಜನ ನನ್ನನ್ನು ನೋಡಿ ಎಲ್ಲ ಬೈಕೊತಾರೆ, ನನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾರೆ, ಒಂಥರ ಎಲ್ಲ ಕೆಡ್ದಾಗ ಮಾತಾಡ್ಕೊತಾರೆ ಅಂತ ಗಂಡು ಗೂಬೆಗೆ ಹೇಳುತ್ತೆ. ಗಂಡು ಗೂಬೆ, ನಿನ್ನನ್ನು ಪೂಜೆ ಮಾಡೋರು ಅಂತ ಒಬ್ರು ಇರ್ತಾರೆ, ಯಾರೋ ಒಬ್ರು ನಿನ್ನನ್ನು ಪೂಜೆ ಮಾಡ್ತಾರೆ, ನೀನೇನು ಕೆಟ್ಟದ್ದು ಮಾಡಲ್ಲ, ನೀನು ಯಾವಾಗಲೂ ಒಳ್ಳೇದೇ ಮಾಡ್ತೀವಿ ಬಿಡು, ನೀನು ಮಹಾಲಕ್ಷ್ಮಿ ಅಂತ ಗಂಡು ಗೂಬೆ ಹೇಳುತ್ತೆ. ಆಮೇಲೆ ಎಲ್ಲ ಬೈಕೊಂಡು ಹೋಗ್ತಾ ಇರ್ತಾರೆ. ಊರಲ್ಲೆಲ್ಲ ಊರ ಮಧ್ಯದಲ್ಲಿ ಆಲ್ದ ಮರ ಇರುತ್ತೆ. ಆ ಕಡೆ 10 ಜನ 10 ಮನೆ, ಈ ಕಡೆ 10 ಮನೆ ಇರುತ್ತೆ. ಮಧ್ಯದಲ್ಲಿ ಆಲ್ದ ಮರ. ಎಲ್ಲರೂ ಯಾರೇ ಹೋಗಲಿ ಯಾರೇ ಬರಲಿ ಆ ಮರದ ಹತ್ರನೇ ಹೋಗಬೇಕು, ಆ ಮರ ಹತ್ರನೇ ಅದನ್ನ ನೋಡಿಕೊಂಡೇ ಹೋಗಬೇಕು, ಯಾಕೆಂದರೆ ಮರ ಮಧ್ಯದಲ್ಲಿದೆ. ಆಮೇಲೆ ಈ ಊರಲ್ಲಿ ಒಬ್ಬರು ಭಾಗ್ಯಮ್ಮ ಅಂತ ಒಬ್ರು ಇರ್ತಾರೆ. ಅವ್ರಿಗೆ ಹುಷಾರಿರೋದಿಲ್ಲ ಪಾಪ, ತುಂಬ ಹುಷಾರಿರೋಲ್ಲ, ಬಡತನ, ಮನೆ ತುಂಬ ಮಕ್ಕಳು, ಈ ಥರ ಎಲ್ಲ ತುಂಬ ಕಷ್ಟ ಇರುತ್ತೆ. ಆಯಮ್ಮ ಬೆಳಗ್ಗೆ ಎದ್ದಿದ ತಕ್ಷಣ ಯಾವಾಗಲೂ ಗೂಬೆ ನೋಡ್ತಾಳೆ. ಗೂಬೆ ನೋಡ್ಬಿಟ್ಟು ಗೂಬೆನ ಮಕ್ಕೊತಾಳೆ, ಅಮ್ಮ ನೀನೇ ಇವತ್ತು ಲಕ್ಷ್ಮಿ, ನಮಗೇನಾದರೂ ಅನ್ನ ಏನಾದರೂ ಇದು ಮಾಡಮ್ಮ, ನಮ್ಗೆ ತುಂಬ ಕಷ್ಟ ಆಗೋಗಿದೆ ಮನೇಲಿ ಅಂತ ಹೇಳ್ಬಿಟ್ಟು ಗೂಬೆನ ಯಾವಾಗಲೂ ನಮಸ್ಕಾರ ಮಾಡ್ಕೊತಾ ಇರ್ತಾಳೆ. ನಮಸ್ಕಾರ ಮಾಡ್ಕೊತಾ ಇದ್ರೆ ಗೂಬೆಗೆ ಏನು ಎಲ್ಲರೂ ನನ್ನನ್ನು ಬೈಕೊಂಡು ನನ್ನನ್ನೆಲ್ಲ ಬೈತಾರೆ, ಗೂಬೆ ಹಂಗೆ ನಮಗಾಗಿದ್ದ ಏನೋ ಕೆಲಸಗಳಾಗಲ್ಲ, ಏನೂ ಇಲ್ಲ, ಇದು ಬಂದು ಇಲ್ಲಿ ಕುತ್ಕೊಬಿಡ್ತದೆ ಅಂತ ಎಲ್ಲರೂ ನನ್ನನ್ನು ಬೈಕೊಂಡು ಹೋಗ್ತಾರಲ್ಲ, ಈ ಭಾಗ್ಯಮ್ಮ ಮಾತ್ರ ನನ್ನನ್ನು ಯಾಕೆ ನನ್ನನ್ನು ಇಷ್ಟೊಂದು ಪೂಜೆ ಮಾಡ್ತಾಳೆ, ಇಷ್ಟೊಂದು ನನಗೆ ಬೆಳಗ್ಗೆ ಎದ್ದಿದ ತಕ್ಷಣ ನನ್ನ ಮುಖ ನೋಡಿ ನನಗೆ ನಮಸ್ಕಾರ ಮಾಡ್ಕೊತಾಳಲ್ಲ ಅಂತ ಹೆಣ್ಣು ಗೂಬೆ ಗಂಡು ಗೂಬೆಗೆ ಹೇಳುತ್ತೆ. ಆ ಹೆಣ್ಣು ಗೂಬೆ ಗಂಡು ಗೂಬೆಗೆ ಹೇಳಿದಾಗ ಗಂಡು ಗೂಬೆ ಎತ್ಕೊಂಡು ಹೇಳುತ್ತೆ, ನಾನು ನೋಡು ಎಲ್ಲರೂ ನೀನು ಬೈತಾರೆ, ಹಂಗಂತಾರೆ ಹಿಂಗಂತಾರೆ ಅಂತೆಲ್ಲ ಅಂತ ಇದ್ದೆ, ನೋಡಿ ನಿನ್ನನ್ನು ಒಬ್ರು ಪೂಜೆ ಮಾಡೋರು ಇದ್ದಾರೆ ಅಂತ ಗಂಡು ಗೂಬೆ ಹೇಳುತ್ತೆ. ಗಂಡು ಗೂಬೆ ಹೇಳಿದಾಗ ಹೆಣ್ಣು ಗೂಬೆ ಹೇಳುತ್ತೆ, ನಾನೇನಾದರೂ ಭಾಗ್ಯಮ್ಮನಿಗೆ ಸಹಾಯ ಮಾಡಬೇಕಲ್ಲ, ನನ್ನನ್ನು ಯಾವಾಗಲೂ ಪೂಜೆ ಮಾಡ್ತಾಳೆ, ಅವ್ರು ತುಂಬ ಕಷ್ಟದಲ್ಲಿದ್ದಾರೆ, ಅವ್ರಿಗೇನಾದರೂ ನಾನು ಸಹಾಯ ಮಾಡಬೇಕು ಸ್ವಾಮಿ ಅಂತ ಹೆಣ್ಣು ಗೂಬೆ ಹೇಳುತ್ತೆ. ಆಗ ಹೇಳಿದಾಗ ಏನಾಗುತ್ತೆ ಅಂದರೆ, ಈ ಅಮ್ಮ ಭಾಗ್ಯಮ್ಮ ಪಾಪ ಆಲ್ದ ಮರದ ಹತ್ರ ಕೂತ್ಕೊಂಡು ಅಳ್ತಾ ಇರ್ತಾಳೆ. ಯಾಕಮ್ಮ ಭಾಗ್ಯಮ್ಮ ಅಳ್ತಾ ಇದೀಯಾ ನೀನು, ಯಾಕೆ, ಏನು ಮಾಡೋದು ಗೂಬೆ, ನಮ್ಮ ಮನೇಲಿ ತುಂಬ ಕಷ್ಟ, ಮಕ್ಕಳೆಲ್ಲ ಇದ್ದಾರೆ, ಮತ್ತು ಊಟ ಏನೂ ಇಲ್ಲ, ಅನ್ನ ಇಲ್ಲ, ಏನೂ ಇಲ್ಲ, ನಾನೇನು ಮಾಡೋದು, ತುಂಬ ಕಷ್ಟ ಆಗೋಗಿದೆ ಜೀವನ ಮಾಡೋದಕ್ಕೆ ಅಂತ ಹೇಳುತ್ತೆ. ಆಮೇಲೆ ಗೂಬೆ ಹೇಳುತ್ತೆ ಭಾಗ್ಯಮ್ಮನಿಗೆ, ಮನೆಯೆಲ್ಲ ಸಾರಿಸಿ ರಂಗೋಲಿ ಹಾಕಿ ಪೂಜೆ ಮಾಡಿ ಎಲ್ಲ ಇಟ್ಕೊಂಡಿರು, ನೀನು ಮನೆಯಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿರು, ದೀಪ ಗೀಪ ಎಲ್ಲ ಹಚ್ಚಿ ಲಕ್ಷ್ಮಿ ಮನೆಗೂ ಬಂದು ಯಾರ ಮನೇಲಿ ಸಾರಿಸಿದ್ದಾರೆ, ಯಾರ ಮನೇಲಿ ಗುಡಿಸಿದ್ದಾರೆ, ಯಾರು ಕ್ಲೀನಾಗಿ ರಂಗೋಲಿ ಹಾಕಿದ್ದಾರೆ, ನನ್ನನ್ನು ಎಷ್ಟು ಚೆನ್ನಾಗಿ ಪೂಜಿಸ್ತಾರೋ ಅವ್ರ ಮನೆಗೆ ನಾನು ಹೋಗಬೇಕು ಅಂತ ಲಕ್ಷ್ಮಿ ಒಂದೊಂದು ಮನೆಗೇನೆ ನೋಡ್ಕೊಂಡು ಬರ್ತಾ ಇರ್ತಾಳೆ. ನಾನು ಆ ಲಕ್ಷ್ಮಿನ ಎಲ್ಲರ ಮನೆ ನೋಡ್ಕೊಂಡು ನಿಮ್ಮ ಮನೆ ಹತ್ರ ಬಂದಿದ್ದ ತಕ್ಷಣ ನಾನು ನಿಮ್ಮ ಮನೆಗೆ ಕರ್ಕೊಂಬಂದ್ಬಿಡ್ತೀನಿ, ನಿಮ್ಮ ಮನೇಲಿ ಗುಣಿ ತೋಡ್ಬಿಟ್ಟು ಇಟ್ಕೊಂಡಿರು, ಆ ಅಮ್ಮನಿಗೆ ಎಲ್ಲಿ ಜಾಗ ಸಿಗೋದಿಲ್ಲ, ಬಂದು ಗುಣಿಯಲ್ಲಿ ಒಳಗಡೆ ಹೋಗ್ಬಿಡ್ತಾಳೆ, ಏನಾದರೂ ಮುಚ್ಚಿಬಿಡು ಅಂತ ಹೇಳಿರ್ತಾಳೆ. ಗೂಬೆ ಹಾಗೆ ಹೇಳುತ್ತೆ ಭಾಗ್ಯಮ್ಮನಿಗೆ. ಆಗ ಭಾಗ್ಯಮ್ಮನಿಗೆ ಆ ಥರ ಗೂಬೆ ಹೇಳಿದಾಗ ಭಾಗ್ಯಮ್ಮ ಏನಂತಾಳೆ, ಆಯಿತು ಅಮ್ಮ ನಾನು ಈ ಥರ ಮಾಡ್ತೀನಿ ಅಂತ ಗೂಬೆಗೆ ಹೇಳುತ್ತೆ. ಆಗ ಗೂಬೆ ಏನು ಹೇಳುತ್ತೆ ಅಂದರೆ, ಆಯಿತು ನೀನೆಲ್ಲ ಮಾಡ್ಕೋಗು ಅಂತ ಹೇಳುತ್ತೆ.
ಈ ಅಮ್ಮ ಹೋಗ್ತಾರೆ, ಸಾರಿಸಿ ಗುಡಿಸಿ ಎಲ್ಲ ರಂಗೋಲಿ ಹಾಕಿ, ಏನೋ ಪಾಪ ಗುಡ್ಸಲ್ ಮನೆ ಅವ್ರದ್ದು, ಏನೋ ಮನೆಗಿನೇ ಇರೋದಿಲ್ಲ, ತುಂಬ ಬಡತನ ಅವ್ರದ್ದು. ಒಂದೊತ್ತಿಗೂ ತುಂಬ ಕಷ್ಟ ಆಗಿರುತ್ತೆ ಅವ್ರಿಗೆ, ಭಾಗ್ಯಮ್ಮ ಅವ್ರಿಗೆ. ಆಮೇಲೆ ಆ ಅಮ್ಮ ಸಾರಿಸಿ ಗುಡಿಸಿ ಎಲ್ಲ ರಂಗೋಲಿ ಹಾಕಿ ಪೂಜೆ ಮಾಡಿ ಎಲ್ಲ ಆಚೆ ಕೂತ್ಕೊಂಡು ಎಲ್ಲ ಇರ್ತಾಳೆ. ಎಲ್ಲರೂ ಒಬ್ಬರು ಲಕ್ಷ್ಮಿ ಬರ್ತಾಳೆ. ಆಮೇಲೆ ಲಕ್ಷ್ಮಿ ಒಬ್ಬೊಬ್ರು ಮನೆನೇ ನೋಡಿಕೊಂಡು ಬರ್ತಾ ಇರ್ತಾಳೆ. ಆಗ ಬಂದಾಗ ಒಬ್ಬರು ಸಾರಿಸಿರ್ತಾರೆ, ಒಬ್ರು ಗುಡ್ಸಿರಲ್ಲ, ಒಬ್ರು ಬಾಗ್ಲು ಹಾಕಿರ್ತಾರೆ, ಒಬ್ಬರು ಹಿಂಗೆ ಏನೇನೋ ಅವ್ರ ತಕ್ಕ ಮಟ್ಟಿಗೆಲ್ಲ ಮಾಡ್ಕೊಂಡು ಬರ್ತಾ ಇರ್ತಾರೆ. ಇವ್ರ ಮನೆ ಹತ್ರ ಬರ್ತಾಳೆ. ಇವ್ರ ಮನೆ ಹತ್ರ ಬಂದ ತಕ್ಷಣ ಏನಾಗುತ್ತೆ ಅಂದರೆ ಲಕ್ಷ್ಮಿ ಗೂಬೆ ಬರ್ತಾ ಇರೋದು ನೋಡುತ್ತೆ. ಓ ಏನಪ್ಪ ಗೂಬೆ ಬರ್ತಾ ಇದ್ದಾಳಲ್ಲ ಅಂತೇಳ್ಬಿಟ್ಟು ಇವ್ರ ಮನೆ ತೆಗ್ದಿರ್ತಾಳೆ. ಭಾಗ್ಯಮ್ಮ ಮನೆ ಒಳಗಡೆ ಹೋಗ್ಬಿಡ್ತಾಳೆ. ಲಕ್ಷ್ಮಿ ಓಡಿಸ್ಕೊಂಡು ಹಿಂದೆ ಬರ್ತಾ ಇರ್ತಾಳೆ. ಓ ಗೂಬೆ ಬರ್ತಾ ಇದೆ ಅಂತೇಳಿ ಭಾಗ್ಯಮ್ಮ ಅವ್ರ ಮನೆ ಹತ್ರ ಬಂದಿದ ತಕ್ಷಣ ಭಾಗ್ಯಮ್ಮ ಅವ್ರ ಮನೆಗೆ ಹೊರಟೋಗ್ತಾಳೆ ಲಕ್ಷ್ಮಿ. ಹೋಗಿದ ತಕ್ಷಣ ಏನು ಮಾಡ್ಬಿಡ್ತಾಳೆ ಅಂದರೆ ಲಕ್ಷ್ಮಿ ಬಂದ್ಬಿಟ್ಲಲ್ಲಪ್ಪ ನಮ್ಮ ಮನೆಗೆ ಅಂತೇಳ್ಬಿಟ್ಟು ಗುಣೆಲ್ಲ ಹಾಕ್ಬಿಟ್ಟು ಮುಚ್ಚಿಕ್ಬಿಡ್ತಾಳೆ. ಆಮೇಲೆ ಇವರು ಚೆನ್ನಾಗಿ ಸಾಹುಕಾರರಾಗ್ಬಿಡ್ತಾರೆ. ಮನೆ ಕಟ್ಕೊತಾರೆ, ಒಡವೆ ದುಡ್ಡು ಕಾಸು ಎಲ್ಲ ಬರುತ್ತೆ. ಏಕೆಂದರೆ ಇವ್ರ ಮನೆ ಲಕ್ಷ್ಮಿ ಇದ್ದಾಳಲ್ವಾ, ಅದಕ್ಕೆ. ಆಮೇಲೆ ಗೂಬೆ ಹೇಳುತ್ತೆ, ಯಾವುದೇ ಕಾರಣಕ್ಕೂ ಇದನ್ನು ತೆಗಿಬೇಡ, ಕಲ್ಲು ಯಾವುದೇ ಕಾರಣಕ್ಕೂ ತೆಗಿಬೇಡ, ನಿಮ್ಮ ಮನೇಲೇ ಇರಲಿ ಲಕ್ಷ್ಮಿ. ನೀವು ಇಲ್ಲಾಂದರೆ ನಿನಗೆ ಮತ್ತೆ ಹೋಗ್ಬಿಟ್ಟು ತುಂಬ ಕಷ್ಟ ಬಂದ್ಬಿಡುತ್ತೆ, ನೀನು ತೆಗಿಬಾರ್ದು. ಮತ್ತು ಇದನ್ನು ಯಾರಿಗೂ ಹೇಳ್ಬಾರ್ದು, ನೀನು ಯಾವುದೇ ಕಾರಣಕ್ಕೂ ತೆಗಿಬಾರ್ದು, ನೀನು ಯಾವುದೇ ಕಾರಣಕ್ಕೂ ಬೇರೆಯವ್ರಿಗೆ ಹೇಳ್ಬಾರ್ದು ಅಂತ ಗೂಬೆ ಹೇಳ್ಬಿಟ್ಟು ಹೊರಟ್ಬಿಡುತ್ತೆ ಅಲ್ಲಿಂದ. ಆಮೇಲೆ ಗೂಬೆ ಹೋಗಿ ಮರದ ಹತ್ರ ವಾಸವಾಗಿ ಮರದ ಹತ್ರ ಇರುತ್ತೆ. ಆಮೇಲೆ ಹೇಳುತ್ತೆ ಗಂಡು ಗೂಬೆಗೆ, ನೋಡಿ ಸ್ವಾಮಿ, ನಾನು ಲಕ್ಷ್ಮಿನ ಕರ್ಕೊಂಡೋಗಿ ಭಾಗ್ಯಮ್ಮನ ಮನೇಲಿ ಬಿಟ್ಬಿಟ್ಟು ಬಂದಿದ್ದೀನಿ, ಇನ್ನೆಲ್ಲ ಅಮ್ಮ ನೋಡ್ಕೊತಾಳೆ. ಏನೋ ನನಗೆ ಯಾವಾಗಲೂ ನಮಸ್ಕಾರ ಮಾಡ್ತಾ ಇದ್ದಕ್ಕೆ ನಾನು ಸಹಾಯ ಮಾಡಿದೆ ಅಷ್ಟೇ. ಯಾವತ್ತು ಕೆಟ್ಟದ್ದು ಬಯಸೋದಿಲ್ಲ. ನನ್ನನ್ನು ಯಾರು ಒಳ್ಳೇದು ಬಯಸ್ತಾರೋ ನಾನು ಅವರಿಗೆ ಒಳ್ಳೇದೇ ಬಯಸ್ತೀನಿ, ನಾನು ಯಾವತ್ತು ಕೆಟ್ಟದ್ದು ಬಯಸಲ್ಲ. ನನಗೆ ನಮಸ್ಕಾರ ಮಾಡ್ತಾಯಿದ್ಲು, ನನ್ನ ಋಣ ನೀನು ತೀರಿಸಿದ್ದೀನಿ ಅಂತೇಳ್ಬಿಟ್ಟು ಗಂಡು ಗೂಬೆಗೆ ಹೇಳುತ್ತೆ. ಮತ್ತು ಅವ್ರ ಆಲ್ಮರದಲ್ಲಿ ವಾಸವಾಗೋಕ್ಕೆ ಹೊರಟೋಗುತ್ತೆ ಹೆಣ್ಗೂಬೆ ಗಂಡು ಗೂಬೆ ಕೂಡ. ಆಮೇಲೆ ಇವರು ಚೆನ್ನಾಗಿ ಭಾಗ್ಯಮ್ಮ ಎಲ್ಲ ಮಕ್ಕಳೆಲ್ಲ ಚೆನ್ನಾಗಿ ಆಗ್ತಾರೆ. ಮತ್ತು ಸೊಸೆಗಳು ಮೊಮ್ಮಕ್ಕಳು ಎಲ್ಲ ಬರ್ತಾರೆ, ಎಲ್ಲ ಚೆನ್ನಾಗಿ ಆಗ್ಬಿಡ್ತಾರೆ. ದೊಡ್ಡ ಊರಿಗೆಲ್ಲ ಇವರೇ ಸಾಹುಕಾರರು, ಊರಿಗೆಲ್ಲ ಇವರೇ ಚೆನ್ನಾಗಿ ರಿಚ್ ಇರೋ ಫ್ಯಾಮ್ಲಿ ಆಗಿಬಿಡುತ್ತೆ. ಆವಾಗ ಏನಾಗುತ್ತೆ ಅಂದರೆ ಗೂಬೆ ಹೇಳುತ್ತೆ, ಯಾರಿಗಾದ್ರೂ ನಿನಗೂ ಸ್ವಲ್ಪ ಸಹಾಯ ಮಾಡು, ಒಂದು 10 ಜನಕ್ಕೆ ನೀನು ಊಟ ಹಾಕ್ಬಿಟ್ಟು ನೀನು ಚೆನ್ನಾಗಿರಮ್ಮ, ನೀನು ಯಾವಾಗಲೂ ಇದೇ ಥರನೇ ಪೂಜೆ ಪುನಸ್ಕಾರ ಮಾಡಿಕೊಂಡು ಯಾವಾಗಲೂ ಚೆನ್ನಾಗಿರು, ನೀನು ತಿನ್ನು, ನೀನು ಇನ್ನೊಬ್ರಿಗೆ ಹಾಕು ಅಂತ ಹೇಳಿರುತ್ತೆ. ಆಯಮ್ಮ ವಯಸ್ಸಾಗುತ್ತೆ, ಎಲ್ಲ ಚೆನ್ನಾಗಾಗ್ತಾರೆ, ಫ್ಯಾಮ್ಲಿ ಎಲ್ಲ ಚೆನ್ನಾಗಿ ಆಗ್ಬಿಡುತ್ತೆ, ಮಕ್ಕಳಿಗೆಲ್ಲ ಮದುವೆ ಆಗಿಬಿಡುತ್ತೆ. ಇಲ್ಲ ಆಗುತ್ತೆ, ಒಂದು 60 ವರ್ಷ 70 ವರ್ಷ ಅಮ್ಮನಿಗಾಗುತ್ತೆ, ಭಾಗ್ಯಮ್ಮನಿಗೆ. ಆಗ 60-70 ವರ್ಷ ಆದಮೇಲೆ ಏನಾಗುತ್ತೆ ಅಂದರೆ ಮೊಮ್ಮಕ್ಕಳು ಸೊಸೆಗಳು ಎಲ್ಲ ಬರ್ತಾರೆ, ಎಲ್ಲ ಚೆನ್ನಾಗಿರುತ್ತೆ ಫ್ಯಾಮ್ಲಿ. ಆಮೇಲೆ ಈ ತಡಿ ಲಕ್ಷ್ಮಿ, ನಾನು ಇವಾಗೇನು ದುಡ್ಡಿದೆ, ಕಾಸಿದೆ, ಹಣ ಇದೆ, ನನಗೇನು ಕಮ್ಮಿ ಇದೆ ಈಗ, ಲಕ್ಷ್ಮಿ ಏನು ಮಾಡ್ತಾ ಇದ್ದಾಳೆ ನಾನು ನೋಡೋಣ ಹೋಗಿ ಅಂತ ಹೋಗ್ತಾಳೆ. ಆಗ ಹೋಗ್ಬಿಟ್ಟು ಏನು ಮಾಡ್ತಾಳೆ ಅಂದರೆ ಯಮ್ಮ ಸುಮ್ಮನೆ ಇರೋದಿಲ್ಲ, ಹೋಗಿ ಕಲ್ಲು ತೆಗೆದ್ಬಿಡ್ತಾಳೆ. ಕಲ್ಲು ತೆಗ್ದಿದ ತಕ್ಷಣ ಮತ್ತೆ ಎಲ್ಲ ಬಡತನ ಆಗೋಯ್ತು, ಶ್ರೀಮಂತ ಎಲ್ಲ ದುಡ್ಡು ಕಾಸು ಹಣ ಎಲ್ಲ ಹೊರಟೋಯ್ತು, ಎಲ್ಲ ಮತ್ತೆ ಬಡತನ ಆಗೋಗ್ಬಿಡ್ತಾಳೆ. ಆವಾಗ ಆ ಸೊಸೆಗಳಿಗೆ ಮೊಮ್ಮಕ್ಕಳಿಗೆ ಎಲ್ಲ ಕರೆದ್ಬಿಟ್ಟು ಆಗ ಹೇಳ್ತಾಳೆ, ನೋಡಮ್ಮ, ನಾನು ಪೂಜೆ ಪುನಸ್ಕಾರ ಅಂತ ಮಾಡ್ಕೊಂಡಿದ್ದೆ, ಅದಕ್ಕೆ ನಾನು ಬಾಗಿಲು ಸಾರಿಸಿ ರಂಗೋಲಿ ಹಾಕಿ ಪೂಜೆ ಮಾಡಿ ಎಲ್ಲ ನಾನು ಇದ್ದಿದ್ದಕ್ಕೇ ನನಗೆ ಲಕ್ಷ್ಮಿ ಬಂದಿದ್ದು. ನೀವು ಯಾವಾಗಲೂ ಅಷ್ಟೇ ಪೂಜೆ ಮಾಡಿ, ಶುಕ್ರವಾರ ಪೂಜೆ ಮಾಡಿ ಒಂದು 10 ಜನಕ್ಕೆ ಯಾರಿಗಾದ್ರೂ ದಾನ ಮಾಡಿ ನೀವು ತಿನ್ನಿ, ಇನ್ನೊಬ್ರಿಗೂ ಹಾಕಿ ಅಂತೇಳ್ಬಿಟ್ಟು ಅವ್ರ ಅತ್ತೆ ಹೇಳ್ತಾಳೆ. ಆ ಅಮ್ಮನ ಲಕ್ಷ್ಮಿ ದೇವಸ್ಥಾನ ಕಟ್ಟಿಸಿ ನನಗೆ ಲಕ್ಷ್ಮೀದು ಪೂಜೆ ಮಾಡಿ ಅನ್ನದಾನ ಮಾಡಿ ನಿಮ್ಮ ಹೆಸ್ರದಲ್ಲಿ ನನ್ನ ಹೆಸ್ರದಲ್ಲಿ ಅಂತ ಹೇಳ್ಬಿಟ್ಟು ಅವ್ರ ಅತ್ತೆ ತೀರೋಗ್ಬಿಡ್ತಾರೆ. ಆಮೇಲೆ ಹೋಗ್ಬಿಡ್ತಾಳೆ, ನೋಡಿ ನಾನು ಈ ಥರ ಮಾಡಿದ್ದಕ್ಕೆ ಹಿಂಗಾಯಿತು ಅಂತೇಳ್ಬಿಟ್ಟು ತೀರೋಗ್ಬಿಡ್ತಾಳೆ. ಯಾವುದೇ ಕಾರಣಕ್ಕೂ ಈ ಥರ ಮಾಡಬಾರ್ದಾಗಿತ್ತು, ನಾನು ತೆಗೆದ್ಬಿಟ್ಟು ಹಿಂಗಾಗೋಯ್ತು ಅಂತ ಹೇಳ್ತಾಳೆ. ಅದಕ್ಕೆ ನೀವು ಲಕ್ಷ್ಮೀ ಪೂಜೆ ಮಾಡಿ ಯಾವಾಗಲೂ ರಂಗೋಲಿ ಮತ್ತು ಅಮ್ಮನ ಧ್ಯಾನ ಮಾಡ್ತಾಯಿದ್ರೆ ನಿಮಗೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾಳೆ. ಆಮೇಲೆ ಹೇಳಿದ್ದಕ್ಕೆ ಆಯಿತು, ಸೊಸೆ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ದೇವಸ್ಥಾನ ಕಟ್ಟಿಸ್ಬಿಟ್ಟು ಆಮೇಲೆ ಇವರು ಲಕ್ಷ್ಮೀನ ವಿಗ್ರಹ ತಂದು ಪೂಜೆ ಮಾಡಿ ಆ ಅಮ್ಮನ ಹೆಸರಲ್ಲಿ ಅನ್ನದಾನ ಮಾಡ್ತಾರೆ. ಆಗ ಮತ್ತೆ ಚೆನ್ನಾಗಾಗ್ತಾರೆ.
ಇಷ್ಟೇ ಫ್ರೆಂಡ್ಸ್ ಕತೆ, ಇದು ಲಕ್ಷ್ಮಿ ಕತೆ ಇಷ್ಟೇ. ನೋಡಿ ಫ್ರೆಂಡ್, ನಿಮ್ಗೇನಾದರೂ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್. ಥ್ಯಾಂಕ್ ಯು ಫ್ರೆಂಡ್ಸ್.